ಸಮಾಧಾನ ಪಡಿಸುವರು ಧನ್ಯರು, ದೇವರ ಮಕ್ಕಳು ಅನಿಸ್ಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ. ಗಮನಿಸಿ, ಶಾಂತ ಗುಣವುಳ್ಳವರು ಏನಾಗಿದ್ರಂತ ಅವರು ಭೂಮಿಗೆ ಬಾಧ್ಯರು. ನೀವು ಸಮಾಧಾನವಾಗಿ ನೀವು ಇರುವಾಗ ಭೂಮಿಗೆ ನೀವು ಬಾಧ್ಯರಾಗ್ತಾರೆ. ಆಮೆನ್, ಹಲ್ಲೆಲೂಯಾ. ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗ್ತೀರಿ. 5ನೇ 9ನೇ ವಚನದಲ್ಲಿ ನೋಡ್ತೇವೆ, ಅಲ್ಲಿ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳಾಗ್ತಾರೆ. ಆಮೆನ್, ಹಲ್ಲೆಲೂಯಾ. ನೀವೆಲ್ಲರೂ ಕೂಡ ಸಮಾಧಾನ ಪ್ರಿಯರಾಗಿದ್ದೀರಿ. ಆಮೆನ್, ಹಲ್ಲೆಲೂಯಾ. ನಾವು ಆರಾಧಿಸುವಂತ, ನಾವು ಸೇವಿಸುವಂತ ಯೇಸು ಸ್ವಾಮಿ ಆತನ ಸಮಾಧಾನದ ಅಧಿಪತಿ ಆಗಿದ್ದಾನೆ. ಆಮೆನ್, ಆತನ ಸಮಾಧಾನದ ಪ್ರಭು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಸಮಾಧಾನವಾಗಿರ್ಲಿಕ್ಕೆ ನಾವು ಪ್ರಯತ್ನಿಸಬೇಕು. ಆಮೆನ್, ಹಲ್ಲೆಲೂಯಾ. ಸಮಾಧಾನವಾಗಿ ನಡ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಮೆನ್, ಹಲ್ಲೆಲೂಯಾ. ನಿಮ್ಮನ್ನು ನೀವು ಯಾವುದೋ ಒಪ್ಪಕ್ಕಾಗಲಿ ಸಿಕ್ಕಿದೆ ಕೊಡಕ್ಕೆ ಹೋಗಬೇಡಿ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದೇವರಿಗೆ ಒಳಗಾಗಿ ಜೀವಿಸುವಂತ. ಆಮೆನ್, ಹಲ್ಲೆಲೂಯಾ. ಇದರ ವಾಕ್ಯದಲ್ಲಿ ನೋಡ್ತೇವೆ, ಎಫೆಸ ಪತ್ರಿಕೆಯಲ್ಲಿ ಸೈತಾನನ್ನು ಎದುರಿಸಿ ನಿಲ್ಲುವುದಕ್ಕೆ ಏನಾಗಬೇಕಂತ ನಾವು ದೇವರು ಕೊಡುವಂತ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕಂತ. ಎಫೆಸ 6ನೇ ಅಧ್ಯಾಯದಲ್ಲಿ ಓದ್ತೇವೆ, ಸೈತಾನನನ್ನು ಎದುರಿಸಿ ನಿಲ್ಲುವುದಕ್ಕೆ, ಅವನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲಲಿಕ್ಕೆ ದೇವರು ಕೊಡುವಂತ ಆಯುಧಗಳನ್ನು ಏನ್ ಮಾಡ್ಬೇಕಂತ ನಾವು ಧರಿಸಿಕೊಳ್ಬೇಕು. ಯಾಕಂದ್ರೆ ಸೈತಾನನು ಯಾವಾಗ್ಲೂ ಅವನ ಕೆಲಸ ಏನಪ್ಪಾ ಅಂದ್ರೆ ಹಾಳು ಮಾಡೋದು, ಕುಟುಂಬಗಳನ್ನ ಹಾಳು ಮಾಡಬೇಕು, ಸಮಾಧಾನ ಇಲ್ದಂಗೆ ಮಾಡೋದು. ಹಲ್ಲೆಲೂಯಾ. ಯೋಹನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ. ಅವ್ರ ಸೈತಾನನ ಕೆಲಸ ಏನಪ್ಪಾ ಅಂದ್ರೆ ಹಾಳು ಮಾಡೋದು. ಸಮಾಧಾನ ಇದ್ದಲ್ಲಿ, ಎಲ್ಲಿ ಸಮಾಧಾನ ಇರುತ್ತೋ ಅಲ್ಲಿ ಗಲಿಬಿಲಿ ಎಬ್ಬಿಸೋದು, ಎಲ್ಲಿ ಸಮಾಧಾನ ಇರ್ತೋ ಅಲ್ಲಿ ಅಸಮಾಧಾನ ಉಂಟು ಮಾಡೋದು. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಅವನ ಉದ್ದೇಶ ಏನಪ್ಪಾ ಅಂದ್ರೆ ಕುಟುಂಬಗಳನ್ನು ಹೊಡಿಬೇಕು. ಆಮೆನ್, ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಕೋಪ ಬೇಗನೆ ತಣ್ಣಗಾಗಬೇಕು. ಆಮೆನ್, ಹಲ್ಲೆಲೂಯಾ. ನಿನ್ನ ಕೋಪ ಏನಾಗ್ಬೇಕು? ಬೇಗನೆ ತಣ್ಣಗಾಗ್ಬೇಕು. ಅದನ್ನ ಹಂಗೆ ಇಟ್ಕೊಂಡು ನಿನ್ನ ದೇವ್ರಿಗೆ ಏನಾಗ್ಬೇಕು? ಬೆಳಗಾಗಿ ದೇವರ ಸರಹದ್ದಿನಲ್ಲಿ ನಿಮ್ಮನ್ನು ಒಪ್ಪಿಸಬೇಕು. ದೇವರೇ, ನಿನ್ನ ಒಂದು ಹತೋಟಿಯಲ್ಲಿ ನಮ್ಗೆ ಇರಬೇಕು. ಆಮೆನ್, ಹಲ್ಲೆಲೂಯಾ. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡು ಜೀವಿಸಬೇಕು. ನಿಮ್ಮನ್ನು ಒಪ್ಪಿಸಬೇಕು. ಪ್ರಾರ್ಥನೆ ಮಾಡುವಾಗ ಖಂಡಿತವಾಗ್ಲೂ ದೇವರು ಆಶೀರ್ವಾದ ಮಾಡ್ತಾರೆ. ಆಮೆನ್.